ಬಳ್ಳಾರಿ ಜಿಲ್ಲೆಯಲ್ಲಿ ಬಾಣಂತಿಯರ ಸರಣಿ ಸಾವಿನ ಬಳಿಕ ಮತ್ತೊಂದು ವಿಚಾರ ಬೆಳಕಿಗೆ ಬಂದಿದೆ. ಜಿಲ್ಲೆಯಲ್ಲಿ 8 ತಿಂಗಳ ಅವಧಿಯಲ್ಲಿ ಬರೋಬ್ಬರಿ 23 ಬಾಣಂತಿಯರ ಸಾವಾಗಿದೆಯಂತೆ. ಇದು ಜನರಲ್ಲಿ ಮತ್ತಷ್ಟು ಆತಂಕ ಹುಟ್ಟಿಸಿದೆ. ಬಳ್ಳಾರಿ ಜಿಲ್ಲೆಯಲ್ಲಿ 8 ತಿಂಗಳಲ್ಲಿ 23 ಬಾಣಂತಿಯರ ಸಾವು. ಜಿಲ್ಲಾಡಳಿತದ ಆಡಿಟ್ ವರದಿಯಲ್ಲಿ ಆಘಾತಕಾರಿ ಅಂಶ ಬಯಲು. ಕಳೆದ 1 ತಿಂಗಳಲ್ಲಿ ಬಳ್ಳಾರಿ ಜಿಲ್ಲಾಸ್ಪತ್ರೆ ಹಾಗೂ ಬಿಮ್ಸ್ ಆಸ್ಪತ್ರೆಯಲ್ಲಿ ಬಾಣಂತಿಯರ ಸರಣಿ ಸಾವಾಗಿತ್ತು. ಕಳಪೆ ಐವಿ ದ್ರಾವಣದಿಂದ 5 ಬಾಣಂತಿಯರು ಉಸಿರು ಚೆಲ್ಲಿದ್ರು. ಇದರ ತನಿಖೆ ನಡೆಯುತ್ತಿರುವಾಗಲೇ ಆಘಾತಕಾರಿ ಅಂಶ ಹೊರಬಿದ್ದಿದೆ. ಬಳ್ಳಾರಿ ಜಿಲ್ಲೆಯಲ್ಲಿ 8 ತಿಂಗಳ ಅವಧಿಯಲ್ಲಿ ಬರೋಬ್ಬರಿ 23 ಬಾಣಂತಿಯರು ಮೃತಪಟ್ಟಿದ್ದಾರೆ ಅಂತ ಜಿಲ್ಲಾಡಳಿತ ಸರ್ಕಾರಕ್ಕೆ ಆಡಿಟ್ ವರದಿ ಸಲ್ಲಿಸಿದೆ. ಹೆರಿಗೆ ಸಂದರ್ಭದಲ್ಲಿ ಬಾಣಂತಿಯರಿಗೆ ಅಪೌಷ್ಟಿಕತೆ, ಅನಿಮಿಯಾ, ಇತರೆ ಕಾಯಿಲೆಗಳು ಕಾಡುತ್ತಿವೆಯಂತೆ. ಹೀಗಾಗಿ ಸಿಸೇರಿಯನ್ ಆಗುವ ಬಾಣಂತಿಯರೇ ಹೆಚ್ಚು ಸಾವನ್ನಪ್ಪಿದ್ದಾರೆ ಅಂತ ಬಳ್ಳಾರಿ ಡಿಸಿ ಹೇಳಿದ್ದಾರೆ. ಜತೆಗೆ ಬಾಣಂತಿಯರ ಸಾವಿಗೆ ಕಡಿವಾಣ ಹಾಕಲು ವಿಶೇಷ ಕ್ರಮ ಕೈಗೊಳ್ಳುತ್ತೇವೆ ಅಂತ ಹೇಳಿದ್ರು. ನಮ್ಮ ಜಿಲ್ಲೆಯಲ್ಲಿ ಅನಿಮಿಯಾ ಕೇಸಸ್ ಮತ್ತು ಐರನ್ ಡೆಫಿಷಿಯನ್ಸಿ ಕೇಸಸ್ ಮತ್ತು ಮಾಲ್ ನರಿಶ್ಮೆಂಟ್ ಅಂದರೆ ಒಂದೊಂದು ಸಂದರ್ಭದಲ್ಲಿ ಅವರು ಇನ್ನೂ ಪೌಷ್ಟಿಕ ಆಹಾರ ತಗೋಬೇಕು, ಅವ್ರಿಗೆ ನಾವು ಸ್ಪೆಷಲ್ ಅಟೆನ್ಷನ್ ಇವಾಗ ಮುಂದಿನ ದಿನಗಳಲ್ಲಿ ಅದನ್ನೇ ಮಾಡಬೇಕು ಅಂತ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಬಳ್ಳಾರಿ ಮಾತ್ರವಲ್ಲದೆ ರಾಯಚೂರು, ಬೆಳಗಾವಿ, ಕಲಬುರಗಿಯಲ್ಲೂ ಬಾಣಂತಿಯರ ಸಾವು ಸಂಭವಿಸಿ ಸರ್ಕಾರ ತಲೆ ತಗ್ಗಿಸುವಂತಾಗಿತ್ತು. ಆದ್ರೀಗ ಬಳ್ಳಾರಿ ಜಿಲ್ಲಾಡಳಿತ ನೀಡಿರುವ ಆಡಿಟ್ ವರದಿ ಜನರನ್ನ ಮತ್ತಷ್ಟು ಆತಂಕಕ್ಕೆ ತಳ್ಳಿರುವುದಂತೂ ಸುಳ್ಳಲ್ಲ. ವಿನಾಯಕ್ ಬಡಿಗೇರ್, TV9, ಬಳ್ಳಾರಿ.